ಇಂದಿನ ವಾಕ್ಯ ಲೂಕನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯ 25ನೆಯ ವಾಕ್ಯ. ಚಿಂತಿಸಿ ನಿಮ್ಮ ಜೀವನಾವಧಿಯನ್ನು ಕೊಂಚ ಕಾಲವಾದರೂ ದೀರ್ಘ ಮಾಡಲು ನಿಮ್ಮಿಂದ ಆದೀತೆ ಎಂದರು ಯೇಸು ಸ್ವಾಮಿ. ಹೌದು, ಪಶು ಪಕ್ಷಿಗಳನ್ನು ನೋಡಿ, ಕಾಗೆಗಳನ್ನು ನೋಡಿ, ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗೆ ಉಗ್ರಾಣವೂ ಇಲ್ಲ, ಕಣಜವೂ ಇಲ್ಲ, ಆದರೂ ದೇವರು ಅವುಗಳನ್ನು ಪೋಷಿಸುತ್ತಾರೆ. ಪಕ್ಷಿಗಳಿಗಿಂತ ನೀವು ಎಷ್ಟೋ ಮೇಲಾದವರು. ಪ್ರೈಸ್ ಲಾರ್ಡ್. ಪ್ರಭು ಯೇಸುವಿನ ಸಂದೇಶ, ಚಿಂತಿಸಿ ಜೀವನಾವಧಿಯನ್ನು ಕೊಂಚ ಕಾಲವಾದರೂ ನಮ್ಮಿಂದ ಹೆಚ್ಚು ಮಾಡಲು ಆದೀತೆ. ಪ್ರಭುವಿಗೆ ನಮ್ಮನ್ನೇ ಸಮರ್ಪಿಸೋಣ. ನಮ್ಮ ಚಿಂತೆ, ನೋವು, ವ್ಯಥೆ, ಕಾಯಿಲೆ, ಕಸಾಲೆ ಎಲ್ಲವನ್ನು ಪ್ರಭುವಿಗೆ ಸಮರ್ಪಿಸೋಣ. ಅನಾರೋಗ್ಯ, ನಮಗಿರುವ ಸಮಸ್ಯೆಗಳು, ಸವಾಲುಗಳು ಪ್ರಭು ನಮ್ಮನ್ನು ನಿವಾರಿಸಲಿದ್ದಾರೆ, ಶಕ್ತರಾಗಿಸಲಿದ್ದಾರೆ, ನಮ್ಮನ್ನು ಬಲಪಡಿಸಲಿದ್ದಾರೆ. ಆ ಪ್ರಭುವಿನ ನಾಮಕ್ಕೆ ಸ್ತೋತ್ರ, ವಂದನೆ, ಆರಾಧನೆ. ಕೀರ್ತನೆ 23 ಹೇಳುತ್ತದೆ, ಕಾರ್ಗತ್ತಲ ಕಣಿವೆಯಲ್ಲಿ ನಾನು ನಡೆವಾಗಲು ಅಂಜೆನು ಕೇಡಿಗೆ. ಅಂಜುವ ಅಗತ್ಯವಿಲ್ಲ, ಪ್ರಭು ನಮ್ಮೊಂದಿಗಿದ್ದಾರೆ. ಹಾಲೆಲುಯಾ, ಹಾಲೆಲುಯಾ, ಹಾಲೆಲುಯಾ. ಪ್ರಭು ಈ ಕ್ಷಣದಲ್ಲಿ ನಿಮ್ಮ ಆತ್ಮರನ್ನು ಸುರಿಸಿರಿ. ಜೀವದ ಆತ್ಮ, ಶಕ್ತಿ ಆತ್ಮ, ಆರೋಗ್ಯ, ಸೌಖ್ಯ ಕರುಣಿಸಿರಿ ಪಿತನ ಸುತ್ತ.